ಎಲ್ಲರೂ ಒಂದೊಂದು ಸಾವಿರ ಕಳಿಸ್ಬಿಡಿ. ಇಲ್ಲೆಲ್ಲ ಸೆನ್ಸರ್ ನೋಡ್ಕೋಬೋದು. ಇದೆಲ್ಲ ಇದೆ ಇಂಜನ್ ಫುಲ್ಲು ಎಲ್ಲ ಸರ್ವಿಸ್ ಮಾಡಿಸ್ಬೇಕು. ಫಸ್ಟ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಕಟ್ ಆಫ್ ಅಂತ ಇಲ್ಲಿ ಐತಲ್ಲ ಒಂದು ಸ್ವಿಚ್ಚು. ಇದು ಆನ್ ಮಾಡಿದ್ರೆ ಏನಾಗುತ್ತೆ ಇವಾಗ ನೋಡ್ತೀವಿ. ಆನ್ ಮಾಡ್ತೀನಿ ನೋಡಿ. ಹಳೆ ಗಾಡಿ ಏನಾಯ್ತು ಅಂತ ನೀವು ಕೇಳ್ಬೋದು. ಹಳೆ ಗಾಡಿದು ಸ್ವಲ್ಪ ಗಿಮಿಕ್ ಆಯಿತು. ಅದೇನಂತ ನಿಮಗೆ ಹೇಳ್ತೀನಿ ನಾನು. ಅದು ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಆಲ್ರೆಡಿ ತಮ್ಮನೇಲು ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನರ ಬಗ್ಗೆ ಮಾಡ್ತಾ ಇದ್ದೀನಿ ಏನಂತ. ಹೊಸ ಗಾಡಿ ತೋರಿಸ್ತೀನಿ ನೋಡಿ. ಇದು CNG ಗಾಡಿ. ನಂಬರ್ ಪ್ಲೇಟು ಬಂದಿಲ್ಲ ಗುರು. ಇನ್ನು ಹೊಸ ಗಾಡಿ ಇನ್ನೂ ಪಾಸಿಂಗು ಆಗಿಲ್ಲ. ನಾಳೆ ಹೋಗಿ ಪಾಸಿಂಗ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನನ್ನ ಹತ್ರ ಬಂದು ಆಗೋಯ್ತು. ಒಂದು ವಾರ ಆಯಿತು ಅನ್ಸೋದು ಗಾಡಿ ಬಂದು. ತೋರಿಸ್ತಾ ಇರೋಂಗೆ ನಿಮಗೆ. ಇದರಲ್ಲಿ ಹೊಸ ಗಾಡಿ ಗುರು BS7 ಇದು. ಫ್ಯೂಚರ್ ಅಂತೂ ಏನೇನೋ ಕೊಟ್ಟವನೆ. ಪರವಾಗಿಲ್ಲ. ಇಲ್ಲಿ ನೋಡ್ಬೋದು. ಇದು ಸ್ಪೀಡೋಮೀಟರ್ ನೋಡ್ಬೋದು. ಮೊದಲಿದ್ದಿದ್ದೆ ಚೆನ್ನಾಗಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ಇದು ಇವಾಗ ಕೀ ಆನ್ ಮಾಡಿದ್ರೆ ಎಲ್ಲ ನಮಗೆ ಫುಲ್ ಗೊತ್ತಾಗೋದು. ಇದು ನಾನು ಓಡಿಸಿರೋದು. ಟೋಟಲ್ಲು ಎಷ್ಟು ಬರುತ್ತೆ ಏನು ಯಾವ್ರೇಜು ತೋರಿಸುತ್ತೆ. ಯಾವ್ರೇಜು ಎಷ್ಟು ಸ್ಪೀಡು ಎಷ್ಟು ರೇಂಜ್ ಕೊಡುತ್ತೆ ಏನಂತನೂ. ಮತ್ತು ಇದರಲ್ಲಿ ಇದು ನೋಡ್ಬೋದು ನಾನು ಎಷ್ಟು ಓಡಿಸಿದ್ದೀನಿ ಅಂತ. 686 ಕಿಲೋಮೀಟ್ರ್ ಓಡಿಸಿದ್ದೀನಿ ಟೋಟಲ್ಲು. ಆಲ್ಮೋಸ್ಟ್ ಗಾಡಿ ಬಂದೇನು ಒಂದು ವಾರ ಆಯಿತು. ವೀಡಿಯೋ ಮಾಡೋಣ ಅಂದರೆ ಇಲ್ಲಿ ಸ್ವಲ್ಪ ಅದು ಇದು ಕೆಲಸ ಇತ್ತು. ಅದರಿಂದ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಗಾಡಿ ಚಾರ್ಸಿ ಮಾತ್ರ ಬಂದು ಚಾರ್ಸಿ ಬಂದಮೇಲೆ ಏನೆಲ್ಲ ರೆಡಿ ಮಾಡಿದ್ದೀನಿ ಅದೆಲ್ಲ ಸೈಡಲ್ಲಿ ಹಾಕ್ತೀನಿ. ನೋಡ್ಕೊ ಬನ್ನಿ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಸರಿನಾ? ಅದು ಜಾಕ್ ಅದು ಇದು ಎಕ್ಸ್ಟೆಂಡ್ ಮಾಡೋದು. ಇದನ್ನ ಎಕ್ಸ್ಟ್ರಾ ಮಾಡ್ತಾರೆ. ಯಾಕಂದರೆ ಕಾಲು ಇಟ್ಕೊಳಕ್ಕೆ ಕಮ್ಮಿ ಆಗತ್ತಲ್ಲ. ಇದು ಮುಂದೆ ಬರುತ್ತಾ? ಇದು ಸ್ವಲ್ಪ ಬೆಂಡ್ ಆಗುತ್ತೆ. ಕತ್ಲಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಗಾಡಿಗೆ ಟಾಪ್ ಆಗ್ತವ್ರೆ ಅಷ್ಟೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಇಬ್ಬರೇ ನನ್ನ ಜೊತೆ ಬಂದಿದ್ದು ನನಗೆ ಹೆಲ್ಪ್ ಮಾಡೋಕ್ಕೆ. ಫಸ್ಟು ನನ್ನನ್ನು ತೋರಿಸ್ತಾರೆ. ಈ ಹುಡುಗನ ಕೇಸ್ ಮುಗಿಸ್ಕೊಂಡು ಆಮೇಲೆ ನನ್ನ ಕೇಸಿಗೆ ಬಂದಿದ್ದು. ಹೌದು, ನಿನ್ನ ಕೇಸ್ದು ಡೈಲಿ ಕಂಟೆಂಟ್ ಮಾಡಿ ಚೆನ್ನಾಗಿರ್ತೈತಲ್ಲ. ಕೇಸ್ ಆಗಿತ್ತು. ಹೌದು, ಮಾಡೋಣ ಬ್ರೋ. ಮಾಡಿ ಬ್ರೋ. ಬಟ್ ಹುಡುಗಿ ಏನು ಹುಡುಗಿ ನೇಮ ಬರ್ಬೋದು. ನೋಡಿ ಫ್ರೆಂಡ್ಸ್, ಇವ್ರು ಗುದ್ದಿದ್ದಾದ್ಮೇಲೆ ಆಟೋ ಹೊಸ ಬಂದಿದ್ದು ಅಂತೇಳಿ ಸೆಕ್ನ ಅದು ಹೀಟ್ ಮಾಡಿದ್ರೆ ಅದು ಇದೆಲ್ಲ ಹೋಗುತ್ತೆ, ಬಬಲ್ಸ್. ಇದು ಇವಾಗ ಬಟ್ಟೆ ಇದು ಇದಾಗಿದ್ರೆ ಹೆಂಗ್ ಮಾಡ್ತೀವಿ, ಐರನ್ನು ಆ ಥರ.
ಹೋಗೋಣ ಗೈಸ್. ಆಟೋ ರೆಡಿ ಆಯ್ತು. ಇಲ್ಲಿ ನೋಡ್ಕೋಬೋದು ಗಾಡಿ ಹೆಂಗೈತೆ ಏನಂತ ಕಮೆಂಟ್ ಹಾಕಿ. BS7 ಇದು ಟಾಪ್ ನೋಡಿ, ಕಂಪ್ನಿ ಟಾಪೇ ಹೊಡ್ಸಿರೋದು. ಸ್ವಲ್ಪ ಇದು ಮಾತ್ರ ಚಾರ್ಸಿ ಆಗಿಬಿಟ್ಟು ಅಂದರೆ ಸ್ವಲ್ಪ ಬೆಂಡ್ ಮಾಡಿಸಿ ಚಾರ್ಸಿ ಬೆಂಡ್ ಮಾಡಿಸಿ ಮೇಲೆ ಟಾಪ್ ಹಾಕ್ಸಿರೋದು. ಮತ್ತು ಇದೆಲ್ಲ ಕಂಪ್ನಿದು, ಇದು ಕಂಪ್ನಿದೆ, ಇದು ನಾನು ಹಾಕ್ಸಿದ್ದು. ಇದು ಹಾಕ್ಸಿರೋದು ವೀಡಿಯೋ ಇರಬೇಕು, ಕ್ಲಿಪ್ಪು ಅದು ಹಾಕ್ತೀನಿ ಸೈಡಲ್ಲಿ ನೋಡಿ. ಮತ್ತು ಈ ಸೀಟು ಇದು ಬಳಸ್ತಾ ದಿಮ್ಮು. ಇದು 1000 ರೂಪಾಯಿ ಆಯಿತು. 1000 ರೂಪಾಯಿದು. ಅದು ನಿಮಗೆ ಇದೆಲ್ಲಿ ಏನಂತ ನಿಮ್ಗೆ ಬೇಕು ಅಂದರೆ ಕೆಳಗೆ ಕಮೆಂಟ್ ಹಾಕಿದ್ರೆ ನಾನು ಹೇಳ್ತೀನಿ. ಇದು ನೋಡ್ಕೋಬೋದು, ಈ ಶೀಟ್ ಮತ್ತು ಕಂಪ್ನಿ ಇದೇನೆ. ಇಲ್ಲಿ ಬ್ಯಾಟ್ರಿ ಐತೆ, ಇಲ್ಲಿ ನೋಡ್ಕೋಬೋದು ಗಲೀಜು ಎಷ್ಟಾಯ್ತು ಅಂತ. ಯಪ್ಪ, ಆಟೋ ತೊಳಿಬೇಕಾಗಿತ್ತು, ಎಲ್ಲಿಗೂ ತೊಳಿಯೋಕ್ಕೆ. ಅದು ಇದು ಟೆನ್ಷನ್ನು. ಮ್ಯಾಟು, ಕೀ ಚೈನು, ಇದು ಸ್ಕ್ಯಾನರು ನೋಡ್ಕೋಬೋದು. ಸ್ಕ್ಯಾನರು ನೀವೇನಾದರೂ ನಮ್ಮ ಸ್ಕ್ಯಾನರ್ಗೆ ಪೇ ಮಾಡಬೇಕಂದ್ರೆ ಇಲ್ಲಿ ಸ್ಕ್ಯಾನರ್ದು ನೋಡ್ಕೊಬಿಡಿ. ಎಲ್ಲರೂ ಒಂದೊಂದು 1000 ಕಳಿಸ್ಬಿಡಿ, ಏನಂತೀರ ಕಮೆಂಟ್ ಹಾಕಿ. ಮತ್ತು ಇಲ್ಲಿ ನೋಡ್ಬೋದು, ಇದು ಬ್ಯಾಕು, ಇದು LED ಹಾಕ್ಸ್ದೆ. ಮತ್ತು ಇಂಜನ್ನು ಸ್ವಲ್ಪ ದೊಡ್ಡದೇ ಆಗೈತೆ ಗುರು. LPG ಇಂಜನ್ನು CNG ಇಂಜನ್ ಜಾಸ್ತಿ ಡಿಫ್ರೆನ್ಸ್ ಐತೆ. ಇಂಜನ್ ತೋರಿಸ್ತೀನಿ ನಿಮಗೆ. ನನಗೆ ಇಷ್ಟ ಆಗಿತ್ತು, ಆ ಮೀಟ್ರ್ ಇಷ್ಟ ಆಯಿತು, ಒಂಥರ ಪರವಾಗಿಲ್ಲ. ತೋರಿಸ್ತೀನಿ ರೀ ಹಿಂದೆ. ಕೀ ಸ್ವಲ್ಪ ಟೈಟ್ ಐತೆ. ಓಕೆ, ಇದು ನೋಡ್ಬೋದು. ಇಂಜನ್ ನೋಡ್ಕೊಳ್ಳಿ, ಎಲ್ಲ ಫುಲ್ ಗಲೀಜಾಗೈತೆ, ವಾಶ್ ಮಾಡಬೇಕಾಗಿತ್ತು. ಇದು ಇಂಜನ್, ಇದು CNG. ಇದು ಎಲ್ಲ ಫುಲ್ಲು ಏನೇನೋ ಸೆನ್ಸರ್ ಕೊಟ್ಬಿಟ್ಟವನೇ ಗುರು. ಎಲ್ಲಂದ್ರೆ ಇಲ್ಲೊಂದು ಸೆನ್ಸರ್ ಐತೆ, ಮತ್ತು ಇಲ್ಲೆಲ್ಲ ಸೆನ್ಸರ್ ನೋಡ್ಕೋಬೋದು. ಇದೆಲ್ಲ ಇದೆ ಇಂಜನ್ ಫುಲ್ಲು. ಎಲ್ಲ ಸರ್ವಿಸ್ ಮಾಡಿಸ್ಬೇಕು. ಫಸ್ಟ್ ಸರ್ವಿಸು 1000ಗೇನೋ ಫಸ್ಟ್ ಸರ್ವಿಸು, ಅದಕ್ಕೆ 1000 ಕಿಲೋಮೀಟ್ರ್ ಹೋದ್ಮೇಲೆ ಸರ್ವಿಸ್ ಮಾಡಬೇಕು. ನೋಡ್ಕೋಬೋದು. ಇದು ಇಂಜನ್, ಇದು ಓಕೆನಾ. ಆಲ್ಮೋಸ್ಟು ನಿಮ್ಗೆ ಗೊತ್ತೇ ಇರತ್ತೆ ಇದು ಇಂಜನ್ನು. ಮತ್ತು ಇದಿಂದೆ ಇದು ನೆಟ್ಟು ಒಳಗಡೆ ಆಗ್ಬಿಟ್ಟು ಹಂಗೆ ಇದಾಗ್ತಾಯಿದ್ದೀನಿ. ಮತ್ತು ಈ ಕಡೆ CNG ಬರುತ್ತೆ ನಮಗೆ. ಇದು CNG. ಇಲ್ಲಿ ನೋಡ್ಕೋಬೋದು ಯಾವಾಗ ಇದು ಆಗಿರೋದು ಏನಂತ. 8ನೇ ತಿಂಗಳು 5ನೇ ತಾರೀಕು 2025 ಮಾಡಲ್ 25. ಇಲ್ಲಿ ನೋಡ್ಕೋಬೋದು 25 ಕಾಣಿಸ್ತೈತೆ ನಿಮಗೆ, ಮಾಡಲು 25 ಮಾಡಲು. ಮತ್ತು ಇದು 1100 1500 ಆಯಿತು ಗುರು ಮ್ಯಾಟು. ಇದಾಗಿಸಿದೆ. ಮತ್ತು ಇಲ್ಲೊಂದು 2 ಬಲ್ಪ್ ಐತೆ, ಇದು ಹಾಕ್ಸಿಲ್ಲ ಇನ್ನು. ಪಾಸಿಂಗ್ ಆದಮೇಲೆ ಇಲ್ಲಿ ಬಲ್ಪ್ ಹಾಕ್ಸ್ತೀನಿ, ಬ್ಲೂ ಕಲರು. ಮತ್ತು ಇದೊಂದು ಹಾಕ್ಸ್ದೆ. ಹೂವೆಲ್ಲ ಫುಲ್ ಕಟ್ಟೋಗ್ಬಿಟ್ಟೈತೆ ಬಿಚ್ಚನ. ಮತ್ತು ಇದಿಷ್ಟೇ ಹಾಕ್ದಿರ ನೋಡ್ಕೋಬೋದು ಯಾವ ರೇಂಜ್ ಗಲೀಜಾಗೈತೆ ಅಂತ. ಗಾಡಿ ವಾಶ್ ಮಾಡಬೇಕು. ಎಲ್ಲ ಫುಲ್ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ಅದಕ್ಕೆ ವಾಶ್ ಮಾಡೋಕ್ಕೂ ಟೈಮ್ ಇಲ್ಲ, ಅದಕ್ಕೆ ವಾಶ್ ಮಾಡಿಲ್ಲ. ಅದಕ್ಕೆ ಈ ಗ್ರಿಪ್ಪರ್ ಹಾಕ್ಸ್ದೆ. ಮತ್ತು ಈ ಗ್ರಿಪ್ಪರು ಇದೊಂದು ಹಾಕ್ಸ್ದೆ. ಈ ಕಡೆ ಒಂದು ರಿವರ್ಸ್ ಗೇರ್ ಬಂದ್ಬಿಟ್ಟು ಇನ್ನೊಂದು ಇಲ್ಲಿ ಬರುತ್ತೆ ನೋಡಿ. ಇದು ರಿವರ್ಸ್ ಗೇರು. ಇದು ಹಿಂಗೆ ಅಂದ್ಬಿಟ್ಟು ಇದನ್ನು ಮೇಲೆಗೆ ಎತ್ತಬೇಕು, ಅದು ಇಲ್ಲಿ ರಿವರ್ಸ್ ಬರುತ್ತೆ. ಇದು ಸ್ವಲ್ಪ ಆಟೋ ಓಡಿಸೋದು ಕನ್ಫ್ಯೂಷನ್ ಆಗುತ್ತೆ ಗುರು. ಯಾಕಂದರೆ ನಮ್ಗೆ ಫಸ್ಟ್ ಗೇರ್ ಇಲ್ಲಿ ಬರುತ್ತೆ, ಆಮೇಲೆ ನ್ಯೂಟ್ರಲ್ ಇಲ್ಲಿ ಬರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಫಸ್ಟ್ ಗೇರ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೋಬೋದು. ಇದು ಬಂದ್ಬಿಟ್ಟು ರಿವರ್ಸು, ಆಮೇಲೆ ನ್ಯೂಟ್ರಲ್ಲು, ಆಮೇಲೆ ಫಸ್ಟು, ಸೆಕೆಂಡು, ತರ್ಡು, ಫೋರ್ತು. ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ನೋಡ್ಕೊಂಡು ಓಡಿಸ್ಬೇಕು. ಮತ್ತು ಇದರಲ್ಲಿ ನನಗೊಂದು ಫ್ಯೂಚರ್ ಇಷ್ಟ ಆಗಿದ್ದೇನೆಂದರೆ, ಇಲ್ಲಿ ನೋಡ್ಕೊಳ್ಳಿ, ಇದು ಬಂದ್ಬಿಟ್ಟು ಆಟೋಮೆಟಿಕ್ ಕಟ್ ಆಫ್ ಅಂತ ಇಲ್ಲಿ ಐತಲ್ಲ ಒಂದು ಸ್ವಿಚ್ಚು. ಇದು ಆನ್ ಮಾಡಿದ್ರೆ ಏನಾಗುತ್ತೆ, ಇವಾಗ ನೋಡ್ತೀವಿ. ಆನ್ ಮಾಡ್ತೀನಿ ನೋಡಿ, ಓಕೆನಾ. ಇವಾಗ ನ್ಯೂಟ್ರಲ್ ಐತೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಸಿಂಪಲ್ ಸ್ಟಾರ್ಟ್ ಇದು ಗುರು. ನಾವು ಫಸ್ಟ್ ಹೊಸ ಗಾಡಿಯಲ್ಲಿ, ಹಳೆ ಗಾಡಿಯಲ್ಲೆಲ್ಲ ಬಂದ್ಬಿಟ್ಟು ಇದು ಹಿಂಗೆ ತಿರ್ಸ್ಕೊಂಡಿರ್ಬೇಕು ಸ್ಟಾರ್ಟ್ ಆಗ್ಬೇಕಂದ್ರೆ. ಇದ್ರಲ್ಲಿ ಹಂಗಲ್ಲ. ಇಲ್ಲಿ ನೋಡಿ, ಸುಮ್ಮನೆ ಹಿಂಗಂದರೆ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ, ಇದು ಕೀ ಆನ್ ಮಾಡಿದ್ದೀನಿ ಈಗ. ಇವಾಗ ನೋಡ್ಕೊಳ್ಳಿ, ಅಷ್ಟೇ ಸಿಂಪಲ್ಲು. ಮತ್ತು ಇವಾಗ ನೋಡಿ, ಈ ಮೋಡ್ ಹಾಕಿ ಇಕ್ಕಿದ್ದೀನಿ. ಈ ಮೋಡಲ್ಲಿ ಇವಾಗ 6 ಸೆಕೆಂಡ್ ಓಲ್ಡ್. ಅಲ್ಲಿ ನೋಡಿ ಬ್ಲಿಂಕ್ ಆಯಿತು, ಆಟೋಮೆಟಿಕ್ ಆಫ್ ಆಯಿತು. ಮತ್ತು ಕ್ಲಚ್ ಹಿಡಿದ್ರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ನಂದು ಈ ಗ್ರಿಪ್ಪರ್ ದೊಡ್ಡದಾಗಿರೋದ್ರಿಂದ ಆಟೋಮೆಟಿಕ್ ಸ್ಟಾರ್ಟ್ ಆಗ್ತಾಯಿಲ್ಲ. ಈ ಗ್ರಿಪ್ಪರು ಏನೋ ಸೀನ್ ಆಗೈತೆ. ಈ ಗ್ರಿಪ್ಪರ್ ಐತಲ್ಲ, ಇದು ದೊಡ್ಡದೈತೆ. ಇದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ನೋಡಬೇಕು ಇದು ಆಗುತ್ತೆ ಇಲ್ಲ ಅಂತ. ಅದು ಸೆನ್ಸರ್ ವರ್ಕ್ ಆಗ್ತಾಯಿಲ್ಲ ಇವಾಗ ನಂದು ಸದ್ಯ. ಇವಾಗ ಅರ್ಥ ಆಯಿತು ಅನ್ಸುತ್ತೆ. ಇಲ್ಲಿ ನೋಡಿ ಸ್ಟಾರ್ಟ್ ಮಾಡ್ದ ನೋಡ್ಕೊಳ್ಳಿ. 6 ಸೆಕೆಂಡ್ ಗಾಡಿ ಆಟೋಮೆಟಿಕಲ್ಲಿ ಬ್ಲಿಂಕ್ ಆಗುತ್ತೆ. ಆವಾಗ ಅಲ್ಲಿ ನೋಡಿ ಬ್ಲಿಂಕ್ ಆಯ್ತಾ, ಆಫ್ ಆಯಿತು. ಇವಾಗ ನೋಡಿ ಇದು ಆಫ್ ಮಾಡ್ತೀನಿ.
ಹೋಗಿ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಸ್ಟಾರ್ಟ್ ಆಯಿತಾ ನೋಡ್ಕೊಳ್ಳಿ. ಇದು ಹಂಗೆ ಈ ಸ್ವಿಚ್ ಆಫ್ ಮಾಡಿಬಿಟ್ರೆ ಎನಿ ಟೈಮ್ ಹಂಗೆ ಆನಲ್ಲೇ ಇರುತ್ತೆ, ಗಾಡಿ ಆಫ್ ಆಗೋಲ್ಲ. ಇವಾಗ ನೋಡಿ ಆನ್ ಮಾಡ್ತೀನಿ, ಸ್ಟಾಪ್ ಆಗುತ್ತೆ ರನ್ನಿಂಗಲ್ಲೇ. ನೋಡಿ ಅಲ್ಲಿ ಆಫ್ ಆಯಿತು. ಓಕೆ, ನಾನು ಇದು ಆಫ್ ಮಾಡಿಬಿಡ್ತೀನಿ, ಯಾಕಂದರೆ ಇದು ವರ್ಕ್ ಆಗ್ತಾ ಇಲ್ವಲ್ಲ. ಆಫ್ ಆಗಿಬಿಟ್ರೆ ಸುಮ್ಮನೆ ಸಿಗ್ನಲಲ್ಲಿ ಹಿಂಸೆ. ಮತ್ತು ಇನ್ನೊಂದು ಪಿಕ್ಚರ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು 4 ವೇ ಪಾರ್ಕಿಂಗ್ ಲೈಟ್. ಇದು 4 ಇಂಡಿಕೇಟ್ರ್ ಅಲ್ಲಿ ನೋಡ್ಕೋಬೋದು, ಪಾರ್ಕಿಂಗ್ ಲೈಟ್ ಇದು. ಮತ್ತು ಇದು ಗ್ಯಾಸು ಪೆಟ್ರೋಲು. ಇದು ಡಮ್ಮಿ ಒಂದು ಕೊಟ್ಟವನ ಸ್ವಿಚ್. ಇದು ಏನು ನಾವೇನಾದರೂ ಕನೆಕ್ಷನ್ ಕೊಡ್ಕೋಬೋದು ಡಮ್ಮಿ. ಇನ್ನು ಬೇರೆ ಇದರಲ್ಲಿ ಬಂದ್ಬಿಟ್ಟು ನಮಗೆ ಎಲ್ಲ ಸೇಮೇ ಕೊಟ್ಟವನ, ಏನು ಚೇಂಜಸ್ ಏನು ಇಲ್ಲ ಗುರು. ಚೇಂಜಸ್ ಅಂದರೆ ಈ ಸ್ವಿಚ್ ಒಂದು ಮತ್ತು ಇದೊಂದು ಇದು ನ್ಯೂಟ್ರಲ್. ಹಳೆ ಗಾಡಿ ಚೇತಕಲ್ಲಿ ಇರುತ್ತೆ, ಹಳೆ ಗಾಡಿ ಚೇತಕಲ್ಲಿ ಈ ಫ್ಯೂಚರ್ ಕೊಟ್ಟಿದ್ದ ಅನ್ಸುತ್ತೆ, ರಿವರ್ಸ್ ಗಿರ್ ಕೈಯಲ್ಲಿ ಆ ಥರ ಒಂದು ಫ್ಯೂಚರ್ ಕೊಟ್ಟವನ ಅಷ್ಟೇ. ಇನ್ನೆಲ್ಲ ಫುಲ್ಲು ಸೇಮೇ. ಇದೊಂದು ಡ್ಯಾಶ್ ಬೋರ್ಡು ಇದೊಂದು ಚೇಂಜ್ ಮಾಡವನ ಅಷ್ಟೇ. ನಾನು ಇದೆಲ್ಲ ವೈರಿಂಗು ಮತ್ತು ಇದೆಲ್ಲ ಡ್ಯಾಶ್ ಬೋರ್ಡೆಲ್ಲ ಕಟ್ ಮಾಡಿಸ್ಬೇಕು ಅಂತಿದ್ದೀನಿ. ಒಳ್ಳೆ ಡಿಸ್ಕೌಂಟಲ್ಲಿ ಯಾವುದಾದ್ರು ಪ್ರಮೋಷನ್ ಬಂತು ಅಂದರೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಯಾವುದು ಮಾಡ್ತಾಯಿಲ್ಲ. ಮತ್ತು ಇಲ್ಲಿ ನೋಡ್ಕೋಬೋದು, ಇನ್ನು ಇದು ಕಿಕ್ಕರ್ ರಾಡು, ಕಿಕ್ ಹೊಡಿಯೋದು. ಮತ್ತು ರಿವರ್ಸ್ದು ಅಲ್ಲಿ ಆ ಕಡೆ ಇತ್ತಲ್ಲ, ಆ ರಿವರ್ಸು ಇಲ್ಲ, ಎದ್ಬಿಟ್ಟವ್ರೆ. ಇಲ್ಲಿ ನೋಡ್ಬೋದು, ಇಲ್ಲಿ ರಿವರ್ಸ್ ಇಲ್ಲ, ಇದು ತೆಗೆದ್ಬಿಟ್ಟವ್ರೆ. ಮತ್ತು ಇನ್ನು ಇದರಲ್ಲಿ ಅಂಥ ಅಪ್ಡೇಟ್ ಏನು ಮಾಡೋಣ ಅಂತ ಏನು ಮಾಡಿಲ್ಲ ಗುರು ಅಷ್ಟೇ. ಇಂಜನ್ ಸ್ವಲ್ಪ ದೊಡ್ಡದೈತೆ, ಪಿಕಪ್ ಸ್ವಲ್ಪ ಚೆನ್ನಾಗೈತೆ. ಹೊಸ CNGಗೂ ಹಳೆ CNGಗೂ ಪಿಕಪ್ಪು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ. ಹೊಸದು ಹಳೆದು ಸ್ವಲ್ಪ ಕಮ್ಮಿನೇ. ಇನ್ನು ಮ್ಯಾಟು ಬಿಚ್ಚಿಲ್ಲ, ಅದೆಲ್ಲ ಪಾಸಿಂಗ್ ಆದಮೇಲೆ ಎಲ್ಲ ಬಿಚ್ಚಬೇಕು. ಮತ್ತು ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೇಕು. ಅದು ಹೇಳ್ತಾ ಇಲ್ವಾ, ಪ್ರಮೋಷನ್ ಯಾವುದಾದ್ರು ಬಂತಂದರೆ ಅವಾಗ ಆಲ್ಟ್ರೇಷನ್ ಮಾಡೋಣ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈ ಮ್ಯಾಟು ಮಿಕ್ತಲ್ಲ, ಅದು ಹಿಂದೆ ಹಾಕ್ಸಿದ್ದೀನಿ ಸ್ವಲ್ಪ ನೀಟಾಗಿರಲಿ ಅಂತ, ನೀಟಾಗಿ ಇದೊಂದು. ಮತ್ತು ಈ ಶೀಟ್ ಕ್ವಾಲಿಟಿ ಬಂದರೆ ಇಲ್ಲಿ ನೋಡ್ಬೋದು, ಪ್ಲೇವುಡ್ ಇತ್ತು ಮೊದಲು, ಪ್ಲೇವುಡ್ ಇಲ್ಲ, ಫುಲ್ ಎಲ್ಲ ಥರ್ಮೋಕೋಲ್ ಲೇಯರೇ ಐತೆ. ಇಲ್ಲಿ ನೋಡ್ಬೋದು, ಇದು ಬಟ್ಟೆ ಥರ ಐತೆ ಗುರು, ಬಟ್ಟೆ ಥರ ಐತೆ. ಇದು ಶೀಟು ಅಷ್ಟೇನು ಕ್ವಾಲಿಟಿ ಇಲ್ಲ ಗುರು, ಶೀಟು ಪ್ಲೇವುಡ್ ಗಿವ್ಡ್ ಏನಿಲ್ಲ, ಹಂಗೆ ಸುಮ್ಮನೆ ನಾರ್ಮಲ್ ಶೀಟ್ ಕೊಟ್ಟವನು ಅಷ್ಟೇ. ಮತ್ತು ಇದು ನೋಡ್ಬೋದು, ಇದು ಬಂದ್ಬಿಟ್ಟು ಪ್ಲೇವುಡ್ ಮಿಕ್ಸ್ ಅನ್ಸುತ್ತೆ. ಇದು ಬರೀ ಪ್ಲೇವುಡ್ ಅಲ್ಲ, ಪ್ಲೇವುಡ್ ಮಿಕ್ಸ್ ಏನೋ ಅನ್ಸುತ್ತೆ. ಇದು ನೋಡ್ಕೋಬೋದು, ಅಷ್ಟು ಕ್ವಾಲಿಟಿ ಇಲ್ಲ ಗುರು ಇದೆಲ್ಲ. ನಾವೆಲ್ಲ ಇದೆಲ್ಲ ಆಲ್ಟ್ರೇಷನ್ ಮಾಡಿ ರೆಡಿ ಮಾಡಿಸ್ಬೇಕು, ಮಾಡ್ಸೋಣ. ಇವಾಗ ಸದ್ಯ ಕಾಸಿಲ್ಲ, ಆಮೇಲೆ ಮಾಡ್ಸೋಣ. ಇದು ತಲೆದಿಂಬು ಒಂದು ಚೆನ್ನಾಗಿತ್ತು, ಪರವಾಗಿಲ್ಲ. ಇದು ಎಲ್ಲಿ ಏನಂತ ನಿಮಗೆ ಬೇಕಿತ್ತು ಅಂದರೆ ನಂಗೆ ಕಮೆಂಟ್ ಹಾಕಿರಿ, ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ಮೈನ್ ಪಾಯಿಂಟ್ ಹೇಳೋದು ಮರ್ತೋಗ್ಬಿಟ್ಟು, ಇಲ್ಲಿ ನೋಡಿ ಸ್ಪಾಕೆಟ್ ಕೊಟ್ಟವನೆ. ಇದು ಟೈಪ್ ಸಿ ನೋಡಿ, ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಗುರು, ಇದು ಟೈಪ್ ಸಿ. ಇನ್ನೆಲ್ಲ ಇಲ್ಲಿ ಇದೊಂದು ಕೊಟ್ಟವನೆ. ನಂಗೆ ಇದಿಷ್ಟ ಚಾರ್ಜಿಂಗ್ದು. ಇದು ಬೇಕಾದ್ರೆ ನಾವು ಬೇರೆದು ಹಾಕ್ಸ್ಕೊಬೋದು, ಏನು ಇರಲಿ, ಇದೇ ಚೆನ್ನಾಗೈತೆ, ಒಂದೇ ಸಾಕು, ನಾವೇನು ಯೂಸ್ ಮಾಡೋದಷ್ಟೇ ಇರುತ್ತೆ. ಮತ್ತು ಈ ಮಿರರ್ ಒಂದು ಹಾಕ್ಸ್ತೆ, ಇದು 360 ಕಾಣಿಸುತ್ತೆ ಫುಲ್ಲೆಲ್ಲ. ಇದು ಆಲ್ಮೋಸ್ಟ್ ಹೊಸ ಗಾಡಿಯಲ್ಲಿ ಇದು ಬಂದೇ ಬರುತ್ತೆ, ಸರಿನಾ. ಇನ್ನು ನಾನು ಆಲ್ಟ್ರೇಷನ್ ಮಾಡೋದಂತೂ ಏನು ಮಾಡಿಲ್ಲ. ಈ ಸ್ವಲ್ಪ ಜಾಕ್ ಹಾಕಿ ಇದು ಸ್ವಲ್ಪ ಬೆಂಡ್ ಮಾಡಿಸಿ ಟಾಪ್ ಓಡಿಸೋದಕ್ಕೆ ಆಲ್ಮೋಸ್ಟ್ ನನಗೆ 4000 ಆಯಿತು ಗುರು ಈ ಟಾಪ್ ಓಡಿಸೋದಕ್ಕೆ. ಈ ಟಾಪ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಟಾಪೆಲ್ಲ ನಿಧಾನಕ್ಕೆ ಚೇಂಜ್ ಮಾಡ್ಸೋಣ, ಇವಾಗೆಲ್ಲ ಕಾಸೆಲ್ಲ ನನ್ನ ಹತ್ರ ಇಲ್ಲ. ಮತ್ತು ಟ್ಯೂಬ್ಲೆಸ್ ಟೈರ್ ಕೊಟ್ಟವನೆ, 4 ಟೈರು, ಒಂದು ಸ್ಟೆಪ್ನಿ ಮನೇಲಿ ಒಂದೈತೆ. ಟಾಪ್ ನೋಡ್ಕೋಬೋದು, ಸಿಂಪಲಾಗಿ ಐತೆ. ಟಾಪೆಲ್ಲ ನಿಧಾನಾಗಿ ಓಡಿಸೋಣ ಅಂತಿದ್ದೀನಿ, ಟಾಪೆಲ್ಲ ನಿಧಾನಾಗಿ ಮಾಡ್ಸೋಣ. ಮತ್ತು ಈ ಸ್ಟಿಕ್ಕರ್ ಎಲ್ಲ ಕೀಳಬೇಕು, ಅದಕ್ಕೆ ಪಾಸಿಂಗ್ ಆಗಿಬಿಟ್ಮೇಲೆ ಈ ಸ್ಟಿಕ್ಕರ್ ಹಂಗೆಲ್ಲ ಕೀಳೋಣ. ಯಾಕಂದರೆ ಪಾಸಿಂಗ್ ಆಗಬೇಕು ಅಂದರೆ ಆ ಸ್ಟಿಕ್ಕರ್ ಇದ್ರೇ ಪಾಸಿಂಗ್ ಆಗೋದು. ಈ ಸ್ಟಿಕ್ಕರು ಹಿಂದೆ ಸ್ಟಿಕ್ಕರ್ ಎಲ್ಲ ಇದ್ರೇ ಪಾಸಿಂಗ್ ಆಗೋದು. ಪಾಸಿಂಗ್ ಆಗಿ ಬಂದಮೇಲೆ ಇದೆಲ್ಲ ಕಿತ್ಬಿಡ್ತೀನಿ. ಕಿತ್ಬಿಟ್ಟು ಇದೆಲ್ಲ ಒರೆಸ್ಬೇಕು. ನೋಡ್ಬೋದು, ಇದೆಲ್ಲ ಗಮ್, ಇದು ಈ ಗಮ್ಮು ಇದು ಹೋಗಿಲ್ಲ. ಸ್ವಲ್ಪ ನೀಟಾಗಿ ಪೆಟ್ರೋಲ್ ಗಿಟ್ರೋಲ್ ಹಾಕ್ಕೊಂಡು ಒರೆಸಿದ್ರೆ ಇದು ಹೋಗುತ್ತೆ. ನಾವು ಒರೆಸ್ಬೇಕು, ಸ್ವಲ್ಪ ಜಾಸ್ತಿನೇ ಗಲೀಜೈತೆ ಗುರು. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಸ್ವಲ್ಪ ಇದು ಕಿತ್ಕೊಬಂದ್ಬಿಟ್ಟೈತೆ. ಇದು ಆ ಕಡೆ ಹೋದಾಗ ಒಂದು ಪಿನ್ನ ಒಂದು ಹೊಡಿಸ್ಬೇಕು. ಗಾಲಿಗೆ ಯಪ್ಪ ಒಂದು ಕಿತ್ಕೊಬಂತು ಅಂದರೆ ಹಂಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಸ್ವಲ್ಪ ರೆಡಿ ಮಾಡಿಸ್ಬೇಕಿದು. ಇನ್ನೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಹಾಕಿರಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಇದು ಹೊಸ ಗಾಡಿ. ಹಳೆ ಗಾಡಿ ಏನಾಯ್ತು ಅಂತ ನೀವು ಕೇಳ್ಬೋದು. ಹಳೆ ಗಾಡಿದು ಸ್ವಲ್ಪ ಗಿಮಿಕ್ ಆಯಿತು, ಅದೇನಂತ ನಿಮಗೆ ಹೇಳ್ತೀನಿ ನಾನು. ಅದು ಏನಾಯಿತು ಏನಂತ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ. ಇದು ಹೊಸ ಗಾಡಿ. ಇದೆಲ್ಲ ನನಗೆ ಆಲ್ಮೋಸ್ಟು ಗಾಡಿಗೆ ನಾನು 25,000 ಒಬ್ಬರು ಡೌನ್ ಪೇಮೆಂಟ್ ಮಾಡಿದೆ ಅಷ್ಟೇ. 25,000 ಮಾಡಿದ್ದಕ್ಕೆ ಗಾಡಿ ಕೊಟ್ಟರು. ಅದು 25,000 ಹೆಂಗೆ ಏನಂದರೆ ಗೊತ್ತಿರೋ ಅವ್ರ ಫ್ರೆಂಡ್ ಕಡೆಯಿಂದ ಹೋಗಿದ್ದು, ಅದಕ್ಕೆ 25,000 ಕೊಟ್ಟರು. 25,000 ಕೊಟ್ಟಮೇಲೆ ಆಮೇಲೆ ತಿಂಗಳು ಆಮೇಲೆ ನೆಕ್ಸ್ಟು ಪಾಸಿಂಗ್ ಟೈಮಲ್ಲಿ ಸ್ವಲ್ಪ ಕೊಡಬೇಕು. ಟೋಟಲ್ 3 ಪೇಮೆಂಟ್ ಇರುತ್ತೆ. ಟೋಟಲ್ 3 ಪೇಮೆಂಟ್ ಮಾಡಬೇಕು. ಇದ್ರ ಬಗ್ಗೆ ಹೆಂಗೆ ಪೇಮೆಂಟ್ ಏನಂತ ನಿಮಗೆ ಬೇಕು ಅಂದರೆ ಡೀಟೇಲ್ಸ್ ಕೇಳಿ, ನಾನು ನಿಮಗೆ ಕೊಡ್ತೀನಿ ಡೀಟೇಲ್ ನೆಕ್ಸ್ಟ್ ಬ್ಲಾಗಲ್ಲಿ. ಯಾಕಂದರೆ ಸುಮ್ಮನೆ ಕೆಲವರು ತಿಳ್ಕೊಳೋದು ಇರಲ್ಲ, ಅದಕ್ಕೆ ತಿಳ್ಕೊಬೇಕಂದ್ರೆ ನಿಮ್ಗೆ ಏನಾದರೂ ಇದರಲ್ಲಿ ಇಷ್ಟ ಇತ್ತು ಅಂದರೆ ಕಮೆಂಟ್ ಹಾಕಿ, ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಮತ್ತು ಇದೊಂದು ಸ್ಟಿಕ್ಕರ್ ಹಾಕ್ದೆ, ಇದು ಕಾಲಿಕ್ಬಾರ್ದು ಅಂತೇಳಿ. ಇದೊಂದು ಮ್ಯಾಟ್ ಬಂದ್ಬಿಟ್ಟು 150 ಎಷ್ಟೋ ಕೊಟ್ಟೆ ಇದಕ್ಕೆ. ಈ ಗ್ರಿಪ್ಪರ್ ಒಂದು 200 ರೂಪಾಯಿ ಏನಾಯಿತು. ಇದು ಗ್ರಿಪ್ಪರು. ಮತ್ತು ಇಲ್ಲಿ ಇದು ಆಲ್ಟ್ರೇಷನ್ ಮಾಡಿಸಿ ಗ್ರಿಪ್ಪರ್ ಹಾಕ್ಬೇಕು ಗುರು. ಇಲ್ಲಿ ಕಟ್ ಮಾಡ್ತಾರೆ, ಇದು ಉದ್ದ ಜಾಸ್ತಿ ಇರುತ್ತೆ ಸ್ಟಾಕ್ದು, ಅದಕ್ಕೆ ಇದು ಕಟ್ ಮಾಡಿಸಿ ಇದು ಮಾಡಿದ್ದು. ಅದು ಕಟ್ ಮಾಡಿದ್ದು ನಿಮಗೆ ವೀಡಿಯೋ ಎಲ್ಲ ಹಾಕ್ತೀನಿ.
ಕ್ಲಿಪ್ ಐತೆ. ಮತ್ತು ಇದರಲ್ಲಿನ ಲೈಟಿಂಗು ಮತ್ತು ಇದು ಏನಪ್ಪ ಲೈಟಿಂಗು ಮತ್ತು ಆರನ್ನೆಲ್ಲ ಚೇಂಜ್ ಮಾಡಬೇಕು, ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಡ್ಯೂಟಿ ಸ್ಟಾರ್ಟ್ ಮಾಡಿ ನೋಡ್ಬೇಕು ಎಷ್ಟಾಗುತ್ತೆ ಅಂತ. ಅದಕ್ಕೆ ಹೊಸ ಆಟೋ ನಿಮಗೆ ತೋರಿಸಿರಲಿಲ್ಲ, ಎಲ್ಲಿ ಶೇರು ಮಾಡಿರಲಿಲ್ಲ, ಅದಕ್ಕೆ ಇದು ಹೊಸ ಆಟೋ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ, ಸರಿನಾ? ವಿಡಿಯೋ ಹೆಂಗೈತೆ ಏನಂತ ಕಮೆಂಟ್ ಹಾಕಿರಿ. ಇದರೇನಲ್ಲಿ ನಾನು ಬಿಟ್ಟಿದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬೈ ಬೈ.